हिजाब के मामले पर साबिक वजीर आला और मरकजी वजीर एचडी कुमारस्वामी का बड़ा बयान। जब मैं अपोजिशन लीडर था उस वक्त मैंने हिजाब के लिए, मुसलमानों के हक के लिए आवाज उठाई। उस वक्त कांग्रेस वाले खामोश थे। अब इक्तदार में आने के 3 साल बाद कम्युनिटी के दबाव को देखते हुए उन्होंने हिजाब पर पाबंदी के फैसले को वापस लिया है। एचडी कुमारस्वामी का बयान। अखंड श्रीनिवास मूर्ति के घर आए एचडी कुमारस्वामी ने हिजाब पर जारी सियासत पर अपना तबसरा पेश किया। जनूबी हिंद न्यूज़ रिपोर्ट। ರಾಜ್ಯ ಸರ್ಕಾರ ಹಿಜಾಬ್ ಅನ್ನು ಅನುಮತಿ ಕೊಟ್ಟಿದೆ. ಇದ್ರ ಬಗ್ಗೆ ನೀವು ಈ ವಿದ್ಯಾರ್ಥಿಗಳಿಗೆ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ ಸರ್? ಈ ವಿಷಯದಲ್ಲಿ ಬಹುಶಃ ಈ ಪ್ರಕರಣ ಬಂದಾಗ ಹಿಜಾಬ್ನ ವಿಷಯದಲ್ಲಿ ವಿಧಾನಸಭೆಯಲ್ಲಿ ಕಾಂಗ್ರೆಸ್ನವರು ಚರ್ಚನೆ ಮಾಡಲಿಲ್ಲ. ಆ ಒಂದು ಸಮಾಜಕ್ಕೆ ರಕ್ಷಣೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅವರಿಂದ ಏನೋ ವಿಧಾನಸಭೆ ಕಲಾಪದಲ್ಲಿ ಚರ್ಚೆಗೆ ಯಾರು ಮಾತಾಡಲಿಲ್ಲ, ಆಸಕ್ತಿ ತೋರಿಸ್ತಿಲ್ಲ. ಹಿಜಾಬ್ನ ವಿಷಯದಲ್ಲೂ ಸಹ ಏನಾದರೂ ಅವರು ನಮ್ಮ ಈ ಒಂದು ಧರ್ಮದ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಧ್ವನಿ ಎತ್ತಿದ್ರೆ ಅದು ನಾನು ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕನಾಗಿ ಎತ್ತಿದ್ದೇನೆ. ವಿಧಾನಸಭೆಯ ರೆಕಾರ್ಡ್ನಲ್ಲೇ ಇದೆ. ಇವತ್ತು ಇವರು ಈಗ ಹಿಜಾಬ್ನ ವಿಷಯವನ್ನು ಮುಂದೆ ತಂದಿರತಕ್ಕಂಥದ್ದು ಮೊನ್ನೆ ನಡೆದಂಥ ದಾವಣಗೆರೆ ಉಪಚುನಾವಣೆಯಲ್ಲಿ ಸಮಾಜದ ಮೇಲೆ ಆಗಿರ್ತಕ್ಕಂಥ ಒಂದು ಅಸಮಾಧಾನ ಅವರಲ್ಲಿ ಕಾಂಗ್ರೆಸ್ ಬಗ್ಗೆ, ಅದರ ಹಿನ್ನೆಲೆಯಲ್ಲಿ ಇತ್ತೀಚೆಗೆ 3 ವರ್ಷ ಆದಮೇಲೆ ಅಧಿಕಾರಕ್ಕೆ ಬಂದು ಈಗ ಈ ಒಂದು ವಿಷಯವನ್ನೇನು ಪ್ರಸ್ತಾಪ ಮಾಡಿದ್ದಾರೆ, ಎಲ್ಲಿ ಕಾಂಗ್ರೆಸ್ಗೆ ಆ ಒಂದು ವರ್ಗದ ಜನ ಮುಂದಿನ ದಿನಗಳಲ್ಲಿ ದೂರ ಹೋಗ್ತಾರೋ ಅಂತಕ್ಕಂಥ ಭಯದಿಂದ ಮಾಡ್ಕೊಂಡಿದ್ದಾರೆ ಹೊರತು ಹೃದಯದಿಂದ ಮಾಡಿರ್ತಕ್ಕಂಥ ಕಾರ್ಯಕ್ರಮ.